ಓಕೆ, ಎಚ್.ಕೆ. ಪಾಟೀಲ್ ಅವರು ಕೂಡ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಇದಕ್ಕೆ ಅವಕಾಶ ಕೊಡಲ್ಲ, ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ರೀತಿಯ ವಿಶೇಷ ಸವಲತ್ತುಗಳನ್ನ ಮಾಡಿಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಅವರ ಅಭಿಪ್ರಾಯವೂ ಕೂಡ ಆಗಿದೆ. ಈ ಬಗ್ಗೆ ಮಾತನಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ಪೊಲೀಸರು ಮಾಡಿದ್ದಾರೆ ಏನು ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಆ ರೀತಿಯಾಗಿ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡ್ಲಿಕ್ಕೆ ಬರೋದಿಲ್ಲ, ಇಂತಹ ಸ್ಥಿತಿ ತರಕೂಡ್ದು ಅನ್ನೋದನ್ನ ಸಚಿವರು ಹೇಳಿದ್ದಾರೆ. ಕಾನೂನು ಇಲ್ಲ, ಅಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಸ್ಥಿತಿಯಿಂದ ಅದನ್ನು ಮಾಡಿದರೆ ಗೊತ್ತಿಲ್ಲ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಯಾರಾದರೂ ಈ ರೀತಿ ಆರೋಪಿತರಿದ್ದರೆ ಆ ಟೆಂಟ್ ಹಾಕೋದು ಅದನ್ನು ಮಾಡುವಂಥ ಅಲ್ಲಿ ಅವಶ್ಯಕತೆ ಯಾಕೆ ಬಿದ್ದದೋ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಸಚಿವ ಎಚ್.ಕೆ. ಪಾಟೀಲ್ ನೋಡಿದ್ರೆ ಈ ರೀತಿಯ ಅವಕಾಶಗಳನ್ನ ಮಾಡ್ಕೊಡ್ಲಿಕ್ಕೆ ಬರೋದಿಲ್ಲ, ಯಾವ ವಿಶೇಷ ಅವಕಾಶಗಳನ್ನು ಕೊಡೋಕ್ ಬರಲ್ಲ ಅಂತಾರೆ. ಈ ಕಡೆ ಗೃಹ ಸಚಿವರು ಇದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಬಯಸೋದಿಲ್ಲ, ಆದ್ರೆ ಪೊಲೀಸರು ಮಾತ್ರ ನಾವು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಪೆಂಡಾಲ್ ಹಾಕೊಂಡು ಇಲ್ಲಿಯವರೆಗೂ ಕೂಡ ಅದನ್ನ ತೆರವು ಮಾಡಿಲ್ಲ. ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಹಾಗಾದ್ರೆ? ಸಹಜವಾಗಿ ಅನ್ಸೋದು ಕೂಡ ದಿವ್ಯ ಜೊತೆ, ಯಾಕಂದ್ರೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆ ಕೊಡದೆ ಹೋಗ್ತಾರೆ, ಪೊಲೀಸರು ಶಾಮಿಯಾನವನ್ನ ಹಾಕ್ತಾರೆ. ಆದ್ರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರು ಆ ರೀತಿ ಅವಕಾಶ ಯಾರೇ ಇರಲಿ, ಯಾವುದೇ ವಿಶೇಷ ಅವಕಾಶ ಸೃಷ್ಟಿಗೆ ಅವಕಾಶ ಇಲ್ಲ, ನಮ್ಮ ಸರ್ಕಾರ ಅದಕ್ಕೆ ಅವಕಾಶ ಮಾಡಿ ಕೊಡಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಆದ್ರೆ ಏನ್ ನಡೀತಿದೆ, ಇಲಾಖೆ ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿದೆಯೋ ಅಥವಾ ಗೃಹ ಸಚಿವರ ಗಮನಕ್ಕೆ ತಂದು ಈ ರೀತಿ ತೀರ್ಮಾನವನ್ನು ಕೈಗೊಂಡಿದ್ದಾರಾ, ಅಥವಾ ಒಂದು ಆರೋಪವನ್ನು ಕೇಳಿ ಬಂದಾಗ ಯಾರೇ ಆಗ್ಲಿ ಆರೋಪಿನೇ ಹೊರತು ಅದರಲ್ಲಿ ವಿವಿಐಪಿ ಆರೋಪಿ ಸಾಮಾನ್ಯ ಆರೋಪಿ ಅನ್ನೋ ಪ್ರಶ್ನೆ ಬರಲ್ಲ. ಹಾಗಾಗಿ ಪೊಲೀಸರೇ ಏನಾದ್ರು ಭಾರಿ ಆಸಕ್ತಿಯನ್ನು ವಹಿಸಿಕೊಂಡು ಈ ರೀತಿ ಮಾಡಿದಾರ ಅನ್ನುವಂಥ ಪ್ರಶ್ನೆ ಆಗುತ್ತೆ. ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೂಡ ಖಂಡಿತವಾಗಿ ಕೊಡಬೇಕಾಗುತ್ತೆ ಕೂಡ ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.